ನಮ್ಮನ್ನು ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅಂತ ಈ ಪ್ರಬಲವಾಗಿ ಪ್ರಚಾರನ ಹಾಕ್ತಾ ಇದ್ದಾರೆ. ನೋಡಿ, ತನ್ವೀರ್ ಸೇಠ್ ಕೂಡ ಅದರಲ್ಲೊಬ್ಬರು, ನೋ ಡೌಟ್. ತನ್ವೀರ್ ಸೇಠ್ ಅವರಿಗೆ ದಕ್ಕಬೇಕಾಗಿರುವಂಥದ್ದು ದಕ್ಕಿಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ತನ್ವೀರ್ ಸೇಠ್ ಈ ಬಾರಿ ಮಂತ್ರಿ ಆಗ್ತೀನಿ ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ. ಕಳೆದ ಬಾರಿ ಎಲ್ಲ ನಾನು ಅಂದ್ಕೊಂಡಿದ್ದಾಗಿಲ್ಲ, ಆದರೆ ಈ ಬಾರಿ ಖಂಡಿತವಾಗಲೂ ನನಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಅವ್ರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ತನ್ವೀರ್ ಸೇಠ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ಕಾರ ರಚನೆಯ ಸಡಗರ ಸಂಭ್ರಮ, ಎಲ್ಲರೂ ಸಹ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರು, ದೆಹಲಿ ಓಡಾಟ ಜೋರಾಗಿದೆ. ತನ್ವೀರ್ ಸೇಠ್ ಅವ್ರು ಮಾತ್ರ NR ಕ್ಷೇತ್ರದಲ್ಲಿ ಜನಗಳ ಜೊತೆ, ಕಾರ್ಯಕರ್ತರ ಜೊತೆ ಇದ್ದೀರಾ. ಪಕ್ಷದ ಮೇಲೆ ನನ್ನ ನಂಬಿಕೆ ಮತ್ತು ಸಹಜವಾಗಿ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅವಕಾಶ ಕೈ ತಪ್ಪಲ್ಲ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ. ಅದರಂಗೆ ನಡೀತೆ ಅನ್ನೋ ವಿಶ್ವಾಸವೂ ಇದೆ. ತನ್ವೀರ್ ಸೇಠ್ ಅವ್ರಿಗೆ ಕಳೆದ ಬಾರಿಯೂ ಇದೇ ವಿಶ್ವಾಸ ಇತ್ತು, ಜನರ ಜೊತೆ ಇರ್ತೇನೆ, ನನ್ನ ಕೆಲಸವನ್ನು ಹೈಕಮಾಂಡ್ ನೋಡಿದೆ, ಮುಖ್ಯಮಂತ್ರಿಗಳು ಗೊತ್ತಿದೆ ಅಂತೇಳಿ. ಎಲ್ಲೋ ಒಂದು ಕಡೆ ಅದೇ ಮುಳುವಾಗೋಯ್ತಾ ಅಂತೇಳಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರ ಇದ್ದಿದ್ದರಿಂದ ನನಗೆ ಸಚಿವ ಸ್ಥಾನದ ಅವಕಾಶ ಸಿಗದೇ ಇರ್ಬೋದು. ಈಗ ಅಂಥ ಪರಿಸ್ಥಿತಿ ಇಲ್ಲ, ಅದು ಸಿಕ್ಕುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದೆ. ಈ ಬಣಗಳಿಂದಾಗಿ ಅರ್ಹರಿಗೆ ಸ್ಥಾನಗಳು ತಪ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆ ಕಾರ್ಯಕರ್ತರಲ್ಲಿ. ನಮ್ಮ ಸಿದ್ಧಾಂತ ಒಪ್ಪಿ ನಮ್ಮ ಜೊತೆ ಇರೋರೆಲ್ಲ ನಮ್ಮ ಸಹೋದರರು, ನಮ್ಮ ಈ ಕುಟುಂಬದ ಸದಸ್ಯರು. ಈ ಕುಟುಂಬದ ನಿರ್ವಹಣೆ ಮಾಡುವಂಥದ್ರಲ್ಲಿ ಸಾಧ್ಯವಾದಷ್ಟು ತ್ಯಾಗ ಮಾಡುವಂಥ ಪರಿಸ್ಥಿತಿ ಬಂದಾಗ ತ್ಯಾಗ ಮಾಡಲೇಬೇಕಾಗುತ್ತೆ. ಆವಾಗಲೇ ನಮ್ಮ ಈ ದೇಶವನ್ನು ಕಟ್ಟಕ್ಕೆ ಸಾಧ್ಯ. ಈಗಾಗಲೇ ಸಚಿವರಾಗಿ ಕೆಲಸ ಮಾಡ್ತಾ ಇರೋಂಥವ್ರು, ಮಾಜಿ ಸಚಿವರಿಗೆ ಯಾವ ಸೂತ್ರವನ್ನು ಅನುಸರಿಸಬೇಕು, ಅವ್ರು ಯಾವ ರೀತಿ ನಡ್ಕೋಬೇಕೀಗ? ಸರ್ಕಾರದ ವ್ಯವಸ್ಥೆ ಮುಂದುವರಿಬೇಕಾದ ಅನುಭವನೂ ಬೇಕು, ಹೊಸೊಬ್ರಿಗೂ ಅವಕಾಶ ಕೊಡಬೇಕು. ಯಾರು ಅಧಿಕಾರನ ಅನುಭವಿಸಿದ್ದಾರೆ ಅವರು ಹೊಸೊಬ್ರಿಗೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಎಲ್ಲವೂ ಸುಗಮವಾಗಿ ಇನ್ನೆರಡು ವರ್ಷ ಯಾವುದೇ ಗೊಂದಲಗಳಿಲ್ಲದೆ ಸರ್ಕಾರ ಸ್ಪಷ್ಟ ರೀತಿಯಲ್ಲಿ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ಕರೆಯನ್ನು ನಾನು ಹಿರಿಯರಲ್ಲಿ ಮನವಿ ಮಾಡ್ಕೊತೇನೆ. ಯಾರು ಅನುಭವಿಸಿದ್ದಾರೆ ಅವರು ತ್ಯಾಗಕ್ಕೆ ಮುಂದಾಗಬೇಕು. ಪ್ರಿಯಾಂಕ ಖರ್ಗೆ ಇರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲರಿಗೂ ಸಹ DCM ಹುದ್ದೆ ಕೊಡ್ತಾ ಇರೋದ್ರ ಬಗ್ಗೆ ಸಾಕಷ್ಟು ಕಾರ್ಯಕರ್ತರಲ್ಲೂ ಚರ್ಚೆ ಆಗ್ತಾ ಇದೆ. ಅವಶ್ಯಕತೆ ಇದೆಯಾ ಅಂತೇಳಿ? ಯಾರ ಹೆಸರೂ ಅಲ್ಲ, ಎಲ್ಲರೂ ಎಲ್ಲ ಸ್ಥಾನಗಳಿಗೆ ಅರ್ಹರು. ಅವಕಾಶ ಯಾರು ಸಿಕ್ಕುತ್ತೆ ಅವರಿಂದ ಒಳ್ಳೆಯ ಕೆಲಸ ಆಗಲಿ ಅಂತ ಆ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡೋಣ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇದು ತನ್ವೀರ್ ಸೇಠ್ ಅವರ ಮಾತು. ತನ್ವೀರ್ ಸೇಠ್ ನಿಜಕ್ಕೂ ಅರ್ಹರು, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಅವರಿಗೆ ಈ ಬಾರಿ ನ್ಯಾಯ ಸಿಗಲೇಬೇಕು, ಅದನ್ನು ಅವ್ರು ಬಯಸ್ತಾ ಇದ್ದಾರೆ. ಯಾಕಂದರೆ ತನ್ವೀರ್ ಸೇಠ್ ಎಂಥ ವ್ಯಕ್ತಿ ಅಂತಂದರೆ, ಹಿಂದೆ ಈ ಮಹಾರಾಜರು ಚುನಾವಣೆ ನಿಂತಹ ಸಂದರ್ಭದಲ್ಲಿ ಮಹಾರಾಜರ ವಿರುದ್ಧವಾಗಿ ಮಾತಾಡಬೇಕು ನೀವು ಅಂತ ಪಕ್ಷ ಹೇಳಿದಾಗ ಅವ್ರು ಹೇಳಿದ್ದೇನು ಅಂದರೆ, ಮಹಾರಾಜರಿಂದ ನಮಗೇನು ಅನ್ಯಾಯ ಆಗಿಲ್ಲಪ್ಪ, ನಾನು ನನ್ನ ಪಾರ್ಟಿ ಪರವಾಗಿ ಮಾತಾಡ್ತೀನಿ, ನನ್ನ ಪಾರ್ಟಿ ಪರವಾಗಿ ಎಷ್ಟು ನಾನು ಓಟ್ ಕೇಳಬೇಕೋ ಆ ಮಾತು ಕೇಳ್ತೀನಿ ಅಂತ. ನಿಜಕ್ಕೂ ಅವರಿಗೆ ಕಳೆದ ಬಾರಿ ಅನ್ಯಾಯ ಆಗಿತ್ತು, ಈ ಬಾರಿ ಖಂಡಿತವಾಗಲೂ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಅವರಿಗಿದೆ. ಈ ಬಾರಿ ಅವ್ರಿಗೆ ನ್ಯಾಯ ಸಿಗಬೇಕು ಒಂದು ಲೆಕ್ಕದಲ್ಲಿ ನೋಡಿದ್ರೆ.